ಇವು ಗುಣಾಕಾರಗಳನ್ನು ಸರಿಯಾಗಿ ಮಾಡಬೇಕು. ಚಂದ ಗುಣಾಕಾರ ಹೊರಗಿಟ್ಟು ಮಾಡಿರಿ. ಮಾಡೋದ್ರಿಂದ ಏನಾಗಿಬಿಡ್ತದೆ, ಗಣಿತ ಎಲ್ಲ ಬಂದ್ಬಿಡ್ತಾವೆ. ನಾ ಹೆಂಗೆ ತಿಳಿಸ್ತೀನಿ ಅಂತ ಲಕ್ಷ ಕೊಟ್ಟು ನೋಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ನೀವು ಮಾಡೋದಾಯ್ತಾ? ಫೇರ್ದಾಗ ಚಂದಂಗೆ ಬಿಡಿಸಿರಿ. ಕರೆಕ್ಟ್ ಅದನ್ನು ಇಲ್ಲೊಂದು ನೀವು ಗಣಿತಗಳನ್ನು ನಾನು ತಿಳಿಸುವಾಗ ಲಕ್ಷ ಕೊಟ್ಟು ಮಾಡಿದರೆ ಮತ್ತಿತ್ತೊಂದು ನೀವು 20 ಗಣಿತಗಳನ್ನು ರಿವಿಷನ್ ಮಾಡ್ಬೋದು. ಅತಿ ಹೈಯೆಸ್ಟ್ ಸ್ಟಡಿ ಆ್ಯಂಡ್ ಸ್ಟೋರೇಜ್ ಇದು ಈ ವಿಡಿಯೋ ಕಾರ್ಯಕ್ರಮ. ನಿಮಗೆ ಸಾಕಾಗೇ ನೀವು ಅಭ್ಯಾಸ ಬಿಡ್ಬೇಕು. ಇದರಲ್ಲಿ ಒಂದು 10 ಬಿರಿ ಬಿರಿ ಅನ್ನು ಕಲ್ತು ಬಿಟ್ರಿ ಅಂದ್ರೆ ಸಣ್ಣ ಬಿಟ್ಬಿಡ್ರಿ, ದೊಡ್ಡ ದೊಡ್ಡ ಬೇರೆ ಕಲ್ತು ಬಿಟ್ರೆ ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು ನೀವು. ಈ ಭಾಗ ಮುಗೀತು ಅಂದ್ರೆ ನಿಮಗೆ ಬ್ರಕೆಟ್ಸ್ ಆವರಣಗಳು ಬರ್ತಾವೆ. ಆವರಣದೊಳಗೆ ನೇಮವು ಮತ್ತೊಂದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇಬ್ಬರಿಗೂ ಹೆಲ್ಪ್ ಆಗಂಗೆ. ಇನ್ನು ಮುಂದೆ ಗಣಿತ ಮೀಡಿಯಮ್ಮನ್ನು ಇಂಗ್ಲೀಷ್ ಮೀಡಿಯಮ್ದಾಗೆ ಸ್ಟಾರ್ಟ್ ಆಗ್ತಾವೆ. ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ತಿದ್ಕೋಬೇಕು ನೀವು. ಅಂದ್ರೆ ನಮ್ಮಂಥವ್ರು ಗಣಿತ ಹೇಳಿ ಬೇರೆ ಬರ್ತವೆ. ಯಾಕಂದ್ರೆ ಪ್ಯೂರ್ ಕನ್ನಡ ಮೀಡಿಯಮ್ ನಾವು ಕಲಿಯೋಕೆ ಸಾಲಿಗಳು ಇಂಗ್ಲೀಷ್ ಮೀಡಿಯಮ್ ಎಲ್ಲಿ ದೊಡ್ಡ ದೊಡ್ಡ ಜಿಲ್ಲಾ ಪ್ಲೇಸಕ್ಕೆ ಹೋಗ್ಬೇಕಾಗ್ತಿತ್ತು ಅವಾಗ. ನೋಡ್ರಿ ನಾ ತಿಳಿಸ ಈಗ ಮೊದಲು ಯಾವ ಕ್ರಿಯೆ ಮಾಡಬೇಕು? ಆಫ್ ಕ್ರಿಯೆ ಮಾಡ್ಕೋಬೇಕು. 24 ಗುಂಡ್ಲೆ 15.2 ಆಫ್ ಬಿಂದು 4 ಭಾಗಲೆ 4. ಈಗ ನೋಡಿ, ಈಗ ಸದ್ಯ ನೀವು ಭಾಗಾಕಾರ ಕ್ರಿಯೆ ಮಾಡ್ಕೋಬಾರ್ದು, ಆಫ್ ಕ್ರಿಯೆ ಮಾಡ್ಕೋಬೇಕು. ನೋಡಿ 4 ಹೋಯ್ತು ನೋಡಿ. 152 ಗುಂಡ್ಲೆ 4 ಮಾಡ್ಕೋಬೇಕು. ಸ್ಥಾನ ಬೆಲೆ ತೆಗಿಬೇಕು ಯಾವಾಗಲಾದರೂ. ಇದನ್ನು 152 ಗುಂಡ್ಲೆ ಆಫ್ ಅಂದ್ರೆ ಗುಂಡ್ಲೆ 4. 4 2 8 15 4 60. ಇದರ ಸ್ಥಾನ ಬೆಲೆ ಎಷ್ಟದ ನೋಡ್ರಿ. 4 2 8 4 2 8 15 4 60 ಬಾಯಿಲೇನೆ ಮಾಡ್ಬೋದು. ಎಷ್ಟು ಸ್ಥಾನ ಇದು? 2 ಸ್ಥಾನ. 6.8 ಬಂತು. 24 ಗುಂಡ್ಲೆ 6.08 ಡಿವೈಡೆಡ್ ಬೈ 4. ಈಗ ಯಾವ ಕ್ರಿಯೆ? ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. ಭಾಗಾಕಾರ ಕ್ರಿಯೆಯನ್ನು ಕಂಪಲ್ಸರಿ ನೀವು ಹಿಂಗೆ ಮಾಡಬೇಕು. 0.8 ಡಿವೈಡೆಡ್ ಬೈ 4. ಇದರ ಸ್ಥಾನ ಬೆಲೆ ನೀವು ತೆಳಗೆ 100 ಕೊಡಬೇಕು. ಅಂದ್ರೆ ನಿಮಗೆ ಐಡಿಯಾ ಬರ್ತದೆ. ನಾವು ಬಾಯಲ್ಲೇ ಸುಮ್ಮ ಮಾಡಿದ್ರಲ್ಲ, ಆ ಗುಣಾಕಾರ ನೀವು ಕಚ್ಚದ ಮಾಡ್ಬೋದು. ಆದ್ರೆ ಭಾಗಾಕಾರ ಮಾತ್ರ ನಿಮಗೆ ಐಡಿಯಾ ಬರಬೇಕಿದೆ. 4 ಬಾಗಿಲಿ ಇದರ ಸ್ಥಾನ ಬೆಲೆ 100 ಇದಕ್ಕೆ ಕೊಡಬೇಕು. 0 8 ಕೊನೆ 2 ಸಂಖ್ಯೆಗಳು 4ರಿಂದ ಭಾಗ ಹೋಗ್ತವೆ. 4 1 4 4 5 20 4 2 8 152 ತಳಗ 100 ಬರೋಬ್ಬರಿ 1.52 ಬಂತಿದ್ರು ಉತ್ತರ. ಈ 24 ಗುಂಡ್ಲೆ 1.52 ಈಕ್ವಲ್ ಟು ಎಷ್ಟು ನೋಡ್ರಿ. 152 ಗುಂಡ್ಲೆ 24 ಮಗೆ ಬರಬೇಕು. 24 2 48 24 48 ಕೆಲ ಬಂತು 4. 24 120 1 4 124 ಕೆಲ ಬಂತು 12. 24 24 1 2 26 1 10 36 36 3 6 4 8 ಸ್ಥಾನ ಬೆಲೆ ಎಷ್ಟದ? 2 ಅದ. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು? 36.48. ಅದನ್ನು ಇಲ್ಲೋ ನೋಡಿ ಹೇಳ್ತದ. 36.48 ನೋಡು. ಆನ್ಸರ್ ಎಷ್ಟು? 36.48. ನೀವು ಮಾಡಿದ್ದು ಕರೆಕ್ಟ್ ಅದ. ಎಕ್ಸಾಕ್ಟ್ಲಿ ಕರೆಕ್ಟ್ ಅದ. ಈಗ ನಾವು ಇನ್ನೊಂದು ಇಂಥ 20 ಗಣಿತಗಳನ್ನ ನೀವು ಎಕ್ಸರ್ಸೈಸ್ ಮಾಡಿಬಿಟ್ರೆ ಮುಗಿದು ಹೋಗ್ತು. 9.6 ಭಾಗಿಲೆ 12 ಪ್ಲಸ್ 0.32 ಗುಂಡ್ಲೆ 10 ಆಮೇಲೆ ಮೈನಸ್ 1.1. ಈಗ ಸದ್ಯ ಈ ಕ್ರಿಯೆದಾಗ ನೀವು ಭಾಗಾಕಾರ ಕ್ರಿಯೆನ ಮೊದಲು ಮಾಡ್ಕೋಬೇಕು. ಯಾಕೆ? ಆಫ್ ಇಲ್ಲ ಅಂದಾಗ ನೀವು ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. 9.6 ಸರ್ವತ್ ಮೇಲೆ 12 ಇದರ ಸ್ಥಾನ ಮೇಲೆ 10 ಕೊಡ್ರಿ ತಳಗೆ. ಇದರ ಸ್ಥಾನ ಮೇಲೆ ಇಲ್ಲಿ ತಳಗೆ ಕೊಡಬೇಕು. 12 1 12 8 ಈಸ್ ಈಕ್ವಲ್ ಟು 8/10 ಈಸ್ ಈಕ್ವಲ್ ಟು
0.8. ಇಲ್ಲಿ ಈ ಪ್ಲಸ್ಸದ ಈಚೆಗೆ ಹಚ್ಕೋಬೇಕದು. 0.8 ಪ್ಲಸ್ 0.32 ಗುಂಡ್ಲೆ 10 ಮೈನಸ್ 1.1. ಈ 32ಕ್ಕೆ 10ಕ್ಕೆ ಗುಣಾಕಾರ ಮಾಡಿದರೆ ಏನಾಗ್ತದೆ? 320 ಆಗ್ತದೆ. ನೋಡ್ರಿ ನಾ ಎಷ್ಟು ಬಾಯಲ್ಲೇನೆ ಇಡ್ತಾನೆ ಎಲ್ಲ. 0.8 32 ಹತ್ತಲೆ 320 ಸ್ಥಾನ ಬೆಲೆ ಹಾಕ್ರಿ. ಈಗ 320 ಎಷ್ಟು? 2 ಸ್ಥಾನ ಬಿಟ್ಟು ಬಿಂದು ಮಾಡಿದರೆ ಎಷ್ಟು ಬರ್ತದ? 32 ಹತ್ತಲೆ 120, 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ, ಮೈನಸ್ 1.1. ಎಲ್ಲದಕ್ಕೂ 2 ಸ್ಥಾನ ಮಾಡ್ಕೋಬೇಕು, ಯಾಕಂದ್ರೆ ಇಲ್ಲಿ 2 ಸ್ಥಾನದ, ಇಲ್ಲಿ 2 ಸ್ಥಾನ ಮಾಡ್ಕೋಬೇಕು. ಇದರ ಪ್ಲಸ್ ಯಾವ ಇವು ಅಂದ್ರೆ ಎಷ್ಟು ಆಗ್ತಿದ್ದು? ಪ್ಲಸ್ 0.80 3.20 ಕೂಡಿಸಿದ್ರೆ 4.00. 81 20 100 1 3 1 4 ಮೈನಸ್ 1.10. ಇದ್ರಾಗ ಎಷ್ಟಾಯ್ತು? 90 ಆಯ್ತು. ಇದ್ರಾಗ ಏನಾಯ್ತು ನೋಡ್ರಿ, ಇದ್ರಾಗ ಪೂಜೆ 10ರಾಗ 1 ಹೋದ್ರೆ 9, 4ರಾಗ 2 ಹೋದ್ರೆ 2. ನೋಡಿ ಆನ್ಸರ್ ಈಸ್ ಈಕ್ವಲ್ ಟು 2.9. ಯಾಕಂದ್ರೆ 0 ತೆಗೆದು ಉತ್ತರ ಹಚ್ಚಬೇಕು. ಈಗ ಕರೆಕ್ಟ್ ಅದನ್ನೆಲ್ಲ ನೋಡಿದ್ರೆ ಆನ್ಸರ್ ರೈಟ್ ಹಾಕ್ತಾನೆ. ಆನ್ಸರ್ ರೈಟ್ ಹಾಕ್ರಿ. ಅಂತೂ ನನಗೆ ತಪ್ಪಂಗಿಲ್ಲ ತನಿಷ್ಠ ಗಣಿತ ಇವೆಲ್ಲ ಕಚ್ಚಾ ಏನು ಮಾಡ್ತಾನೋ ಅಳಗಿಸ್ತಾನ. ಯಾಕಂದ್ರೆ ನಾನು ನೋಡೋರು ಚಂದ ಕಾಣಿಸಂಗಿಲ್ಲ ಗಣಿತ. ಅವು ನಿಮಗೆ ಬಿಡಿಸಿದ ಗಣಿತಗಳೆಲ್ಲ ಕಾಣಿಸ್ತಾವೆ, ಆದ್ರೆ ಲಾಸ್ಟಕ್ಕೆ ಏನದಲ್ಲ ಸ್ಕ್ರೀನ್ದಾಗ ಅದು ಕ್ಲಿಯರ್ ಕಾಣಿಸ್ಬೇಕು. ಅದು ನಾನು ನೋಡ್ರಿ ಹೆಂಗೆ ಅನಿಸ್ತು. ಇನ್ನು ಮುಂದಿನ ಅಭ್ಯಾಸನ ಸರಿಯಾಗಿ ಲಕ್ಷ್ಯ ಕೊಟ್ಟು ಮಾಡಬೇಕು. ಬಕೆಟ್ ಆವರಣ ಬರ್ತದೆ, ಚಂದಂಗೆ ನೋಡ್ರಿ.